ಚಿಂಟು ಮತ್ತೆ ಚಿನ್ನಿ ಆಸ್ತಮ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಿದ್ರು. ಬಂದು ಉದ್ದೂರ್ಗೆ ಹೋಗಿ ಅಲ್ಲಿಂದ ಇವಾಗ ಆಟೋಗೆ ಹೋಗ್ತಾ ಇದೀವಿ. ಅಲ್ಲ, ಆಟೋಗೆ ಹೋಗಕ್ಕೆ ರೋಡ್ ಹತ್ರ ನಡ್ಕೊಂಡು ಹೋಗ್ತಾ ಇದೀವಿ. ನಿನ್ನೆಯಿಂದ ದರ್ಶನ ಮಾಡೋಕ್ಕೂ ನಡೆದಿದ್ದಾಯ್ತು. ದರ್ಶನ ಹೆಂಗಾಯ್ತು ಅಂದರೆ ಗೈಸ್, ದರ್ಶನ ಏನೋ 3 ಅವರ್ಸ್ಗಾಯ್ತು. ನಾವು ಚಪ್ಪಲಿ ಹುಡುಕಿದ್ದೆ 1 ಅವರ್ ಆಯಿತು. ಮತ್ತೆ ಮನೆ ಹುಡುಕಿದ್ದು ಅರ್ಧ ಗಂಟೆ ಆಯಿತು. ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಹೋಗಿ ಚಪ್ಪಲಿ ಹುಡುಕಿ ಬಂದ್ವಿ. ಡೋರಲ್ಲಿ ಅರ್ಧ ಗಂಟೆ ವೆಯ್ಟ್ ಮಾಡಿದ್ದಾಯ್ತು. ಮನೆ ಡೋರ್ ಓಪನ್ ಮಾಡೋರು ಇರಲಿಲ್ಲ ಗೈಸ್. ಸುಮ್ಮನೆ ಹಾಸನ್ ಕರೆಸಿದ್ರು ನಮ್ಮನ್ನ. ಅವರಿಬ್ರು ನೋಡಿ ಅಲ್ಲಿ ಟುಸ್ ಟುಸ್ ಅಂತ ಬರ್ತಾವ್ರೆ ನಿಧಾನಕ್ಕೆ. ನೀವು ನೋಡಿದ್ರಿ ಅನಿಸುತ್ತೆ, ನಾವು ಉದ್ದೂರ್ಗೆ ಹೋಗಿದ್ವಿ. ಉದ್ದೂರಿಂದ ಅಲ್ಲಿ ಬೋರ್ಡ್ಗಳಿದೆ, ಅಲ್ಲಿ ತನಕ ನಾವು ನಡ್ಕೊಂಡೇ ಬರಬೇಕು. ನಡ್ಕೊಂಬಂದು ಅಲ್ಲಿ ಆಟೋಗೆ ಅಥವಾ ಬಸ್ಸಿಗೆ ಬರ್ಬೋದು. ಇಲ್ಲಿಂದ ನಾವು ಋತಿ ಮನೆಗೆ ಹೋಗೋಣ ಅಂತ ಹೇಳಿ ಋತಿ ಮನೆಗೆ ಹೊರಟಿದ್ವಿ. ಬೆಂಗಳೂರಿಂದ ಚಿಂಟೋರು ಬಂದಿದ್ದರು. ನಾನು ಸಾಲ್ಗಮ್ಮಿಗೆ ಹೋಗಿದ್ದೆ. ಅಲ್ಲಿಂದ ಬಂದು ನಾನು ಉದ್ದೂರಿಗೆ ಬಂದು ಅವ್ರನ್ನ ಕರ್ಕೊಂಡು ಜಯಶ್ರೀ ಅಕ್ಕನ ಮನೆಗೆ ಹೋದ್ವಿ. ಅವ್ರಿಗೆ ಜಯಶ್ರೀ ಅಕ್ಕನ ಮನೇಲಿ ಪಾಯಸ ಬೋಂಡ ಎಲ್ಲ ಮಾಡಿದರು. ಅಲ್ಲಿ ಊಟ ಮಾಡಿಕೊಂಡು ಉದ್ದೂರಲ್ಲೂ ಸಹ ಊಟ ಮಾಡ್ಕೊಂಡು ಬಂದಿದ್ವಿ. ನೋಡಿ, ನಮ್ಮ ಅಕ್ಕನಿಗೆ ಬಾರ್ಬಿ ಅಂದರೆ ತುಂಬ ಇಷ್ಟ. ಎಲ್ಲ ಕಡೆ ಆಲ್ಮೋಸ್ಟ್ ಗೊಂಬೆಗಳನ್ನೇ ಇಟ್ಟಿದ್ರು. ನೆಕ್ಸ್ಟು ಅಲ್ಲೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಹೊತ್ತು ಊಟ ಮಾಡಿಕೊಂಡು ಮಾತಾಡಿಕೊಂಡು ಚಿಂಟು ಹೋಗೋಣ, ತುಂಬ ಸುಸ್ತಾಗ್ತಿದೆ ಅಂತ ಹೇಳ್ದೆ. ಅಲ್ಲಿಂದ ಹೊರಟ್ವಿ ಆಚೆಗೆ. ಅಮ್ಮ ಇನ್ನೂ ಆಚೆ ಬರಲಿಲ್ಲ. ಅಲ್ಲಿ ನೋಡಿ ನನ್ನ ಮಕ್ಕಳು ಎಷ್ಟು ಆಟ ಆಡ್ತಿದ್ದಾರೆ ಚಿನ್ನಿ ಜೊತೆ ಅಂತ. ಇದು ಕಾಲಡಿ ಅಡಿವಿತ ಬಿಡು, ಬೀಳ್ತಾನೆ ಅಡಿವಿತ ಒತ್ತಿಯ ಕಾಣ್ಬಿಡೋದು. ಬೀಳ್ತಾನೆ, ಅದಕ್ಕೆ ಅವನು ಬೀಳ್ತಾನೆ. ಊರಿಗಂತೂ ಅವ್ರು ಬಂದುಬಿಟ್ರೆ ಸಿಕ್ಕಾಬಟ್ಟೆ ಖುಷಿ, ತುಂಬ ಎಂಜಾಯ್ ಮಾಡ್ತಾರೆ. ನನ್ನೆತ್ಕೋ ಅಂತ ಹೇಳಿ ತುಂಬ ಚೆನ್ನಾಗಿ ಆಟ ಆಡ್ತಿದ್ರು. ಎಷ್ಟು ಖುಷಿ ನೋಡಿ ಅವ್ರುಗಳಿಗೆ. ನೆಕ್ಸ್ಟು ಚಿಂಟು ಕೂಡ ಅಲ್ಲಿ ವರ್ಕ್ ಮಾಡೋಕ್ಕೆ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾಯಿದ್ದ ಪಾಪ. ಅಲ್ಲೂ ಕೆಲಸ ಅವನಿಗೆ. ಮತ್ತೆ ಅಲ್ಲಿಂದ ಮನೆಗೆ ಬಂದ್ವಿ. ಸಂಜೆ ನಾವೇನು ಮಾಡೋಣ ಅಂತ ಹೇಳಿ ಪಾಯಸ ಮಾಡಿದ್ವಿ. ನಾನು ಚಿನ್ನಿ ಸೇರ್ಕೊಂಡು ಪಾಯಸ ಬೋಂಡ ಅನ್ನ ಸಾಂಬಾರೆಲ್ಲ ಮಾಡಿದ್ವಿ. ನೈಟು ನವೀನವರು ಕೂಡ ಬಂದರು. ಅವರಾಗಲೇ ಬಂದಾಗ 9 ಗಂಟೆ ಆಗೋಗಿತ್ತು. ಎಲ್ಲ ಜೊತೆಗೆ ಊಟ ಮಾಡಿದ್ವಿ. ನೆಕ್ಸ್ಟು ಬೆಳಗ್ಗೆ ಹೊರಡ್ತೀವಿ ಅಂತ ಹಿಂಸೆ ಮಾಡಿ ಅಮ್ಮನ ಉಳಿಸ್ಕೊಂಡ್ವಿ. ಓಕೆ ಅಂತ ಹೇಳಿ ಉಳ್ಕೊಂಡ್ರು. ಬೆಳಗ್ಗೆ 5:15ಗೆ ಬಸ್ಸಿದೆ ಹೋಗೋಣ ಅಂತ ಹೇಳಿ ಹೊರಟಿದ್ರು. ನೋಡ್ತಾ ಇರ್ಬೋದು, ಇನ್ನು ನಾರ್ಮಲ್ ಕ್ಯೂ ಸಿಕ್ಕಾಬಟ್ಟೆ ರಶ್ ಇತ್ತು. ಕ್ಯೂ ತುಂಬ ಅಂದರೆ ತುಂಬ ಲೇಟಾಗಿ ವಿಡಿಯೋ ಹಾಕಿದ್ದೀನಿ, ಸಾರಿ. ತುಂಬ ಮನೇಲಿ ಕೆಲಸಗಳಿತ್ತು, ಮತ್ತು ಮಕ್ಕಳಿರೋದ್ರಿಂದ ಬ್ಲೌಸ್ಗಳು ಸ್ಟಿಚ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ಹಾಕೋಕ್ಕಾಗ್ತಾಯಿಲ್ಲ. ನೆಕ್ಸ್ಟು ಬಾಯ್ ಹೇಳಿ ಚಿಂಟೋರು ಹೊರಟ್ರು. 2 ಬಸ್ಸು ರಶ್ ಆಗೋಗಿತ್ತು. ಮತ್ತು ಇದು 3ನೇ ಬಸ್ಸಿಗೆ ಹೋಗಿದ್ದು. ತುಂಬ ರಶ್ ಇತ್ತು ಬಸ್ಗಳು. ಪಾಪ ಲೇಡೀಸ್ಗಳು ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಮುಖ ತೊಳ್ಕೊಂಡು ಎಲ್ಲ ತಲೆ ಬಾಚ್ಕೊಂಡು ರೆಡಿಯಾಗಿ ದರ್ಶನಕ್ಕೆ ಬರ್ತಾಯಿದ್ರು. ಈ ವರ್ಷನೇ ಅನಿಸುತ್ತೆ ನಾನು ಹುಟ್ಟಾಗಿಂದ ನೋಡಿರೋದು ಇದೇ ವರ್ಷ ಇಷ್ಟು ರಶ್ ಇದ್ದು. ಆಮೇಲೆ ನವೀನವರು ಲೈಟಿಂಗ್ಸ್ ತೋರಿಸ್ತೀನಿ ಅಂತ ಹೇಳಿದರು. ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಲೈಟಿಂಗ್ಸ್ ನೋಡ್ಕೊಂಡಿದ್ದು. ಪಾರ್ಕು ಬಂದು ಸೂಪರಾಗಿ ಮಾಡಿದರು. ಪಾರ್ಕ್ ಹತ್ರನೂ ಲೈಟಿಂಗ್ಸ್ ಅಂದು ಎಲ್ಲ ಕಡೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ನ ಮಾಡಿದರು. ಅಲ್ಲಿಂದ ಸ್ವಲ್ಪ ಫೋಟೋಸ್ಗಳೆಲ್ಲ ತೆಕ್ಕೊಂಡು ಲೈಟಿಂಗ್ಸ್ನ ನೋಡ್ಕೊಂಡು ಹೋದ್ವಿ. ಇದಾಗಿತ್ತು ನನ್ನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.